ರಕ್ತ ಚರಿತ್ರೆಗೆ ಅಂತ್ಯ ಯಾವಾಗ? ಹಿಂದೂ ಮುಸ್ಲಿಮರ ಪ್ರತಿಕಾರದ ಹತ್ಯೆಗಳು. ಫಾಜಿಲ್ ಹತ್ಯೆಗೆ ಸುಹಾಸ್ ಶೆಟ್ಟಿಯನ್ನು ಕೊಂದು ಪ್ರತಿಕಾರ. ಈಗ ಸುಹಾಸ್ ಶೆಟ್ಟಿ ಹತ್ಯೆಗೆ ಇನ್ನೊಬ್ಬನ ಹತ್ಯೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಅಬ್ದುಲ್ ರಹೀಂ ಹತ್ಯೆ. ಹಿಂದೂ ಮುಸ್ಲಿಂ ಸಂಘರ್ಷಕ್ಕೇನು ಪರಿಹಾರ? ಮಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು. ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಸಂಘ ಪರಿವಾರದ ಕಾರ್ಯಕರ್ತರು ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ರೆ, ಈಗ ಕಾಂಗ್ರೆಸ್ನ ಮುಸ್ಲಿಂ ಕಾರ್ಯಕರ್ತರು ನಾಯಕರು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಸಾಮೂಹಿಕ ರಾಜೀನಾಮೆಯ ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಸಾಮೂಹಿಕ ರಾಜೀನಾಮೆಯ ಒತ್ತಡ, ಕಾರ್ಯಕರ್ತರ ಒತ್ತಡದ ಕಾರಣದಿಂದ ಇವತ್ತಿನ ಮುಸ್ಲಿಂ ನಾಯಕರ ಸಭೆಯಲ್ಲಿಯೇ ರಾಜೀನಾಮೆಯ ಹೈಡ್ರಾಮಾ. ಗೃಹ ಸಚಿವ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಬದಲಿಸುವಂತೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರೇ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ. ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ. ಈ ಕೋಮುವಾದದ ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ, ಅದರ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು ಇದು. ಆದರೂ ಇನ್ನು ತನಿಖೆ ಎಲ್ಲ ಪೂರ್ತಿಯಾಗಿ ಪೊಲೀಸ್ ಅವರು ಮಾಡಿದ ನಂತರ ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಅವರನ್ನು ಈ ರೀತಿಯಾಗಿ ಬರ್ಬರ ಹತ್ಯೆ, ಅಮಾನವೀಯವಾದಂಥ ರೀತಿಯಾಗಿ ಅವರನ್ನು ಸಾಯಿಸಿರ್ತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೆಟ್ಟ ವ್ಯವಸ್ಥೆ ನಿರ್ಮಾಣ ಆಗೋದಕ್ಕೆ ಅವರು ಕೂಡ ಒಂದು ಕಾರಣಕರ್ತರು. ಭಾರತೀಯ ಜನತಾ ಪಕ್ಷ ಮತ್ತು ಅವರ ಪರಿವಾರದ ಎಲ್ಲ ಸಂಘಟನೆಗಳು. इस प्रदेश में जहां कहीं भी कुछ कम्युनल क्लैशेस हो रहे हैं, उसके लिए सिर्फ और सिर्फ कर्नाटक की कांग्रेस सरकार की मुस्लिम तुष्टीकरण की नीति, हिंदू समाज का अपमान और लगातार हिंदू समाज के ऊपर होता हुआ आक्रमण है। हम सबने देखा है कैसे एक बहुत बड़ी जमीन मुस्लिम तुष्टीकरण के लिए वक्फ कमेटी को दे दी गई, तो कांग्रेस की असेंबली में पाकिस्तान जिंदाबाद के नारे लगाए जाते हैं। पिछले 2 सालों से करीब करीब कांग्रेस की नहीं बल्कि मुस्लिम लीग की सरकार चल रही है। SDPI और पॉपुलर फ्रंट ऑफ इंडिया की सरकार ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಯಾವೆಲ್ಲ ಉಪಕ್ರಮಗಳನ್ನು ಅದನ್ನು ಈ ಕ್ಷಣದಲ್ಲಿ ಪ್ರಾರಂಭ ಮಾಡ್ತಾರೆ. ನಿರೀಕ್ಷೆಯಲ್ಲಿ ಇವತ್ತು ರಾತ್ರಿ ಒಳಗಿನ ಬದಲಾವಣೆ ಪ್ರಾರಂಭ ಆಗ್ತದೆ. ಈ ಒಂದು ವಾರದೊಳಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲ ಧರ್ಮದವರು ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುವಂತ ಒಂದು ಇದನ್ನು ಹಾಕಲಿಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮನ್ನು ನಂಬಿ ಎಂಬ ಆಶಯದ ಮಾತುಗಳನ್ನ ಹೇಳಿ ಮುಖ್ಯಮಂತ್ರಿಗಳಿಗೆ ಫೋನ್ ಕೊಟ್ಟಾರೆ. ಮುಖ್ಯಮಂತ್ರಿಗಳು ನನ್ನನ್ನು ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ, ನೀವೇ ನನ್ನ ಪ್ರತಿಕರಣಕ್ಕೆ ಕಾರ್ಯಕ್ರಮಕ್ಕೆ ಬರುವಂತ ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ನನ್ನ ಹೇಳಿದರು, ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆನೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೇವಲ ಕರಾವಳಿ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನೀವು ಭಯಪಡಬೇಕಾದ ಅಗತ್ಯ ಇಲ್ಲ. ಸಾಮೂಹಿಕ ರಾಜೀನಾಮೆ ಇದ್ದರು ಹಿಂದಕ್ಕೆ ಸರಿಯಿರಿ. ನಮಗೆ ಒಂದಷ್ಟು ಕಾಲ ಅವಕಾಶ ಕೊಡಿ. ಇದು ನನ್ನ ವಿನಂತಿ ಮಾತ್ರ. ದಯವಿಟ್ಟು ಜಿಲ್ಲೆಯಲ್ಲಿ
ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ, ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ. ತಮಗೆ ಸರ್ಕಾರ ಬಂದ ಮೇಲೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಜಿಲ್ಲಾ ಮಂತ್ರಿ ಆಗಲಿ, ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಮತ್ತು ಜಿಲ್ಲೆಯ ಮುಖಂಡರುಗಳೇ ಯಾಕೆ ಈ ರೀತಿ ನಮ್ಮ ಜಿಲ್ಲೆಯನ್ನು ಈ ರೀತಿ ಹಾಳು ಮಾಡ್ತಾ ಇದ್ರಿ? ಆಗಿರುವಾಗ ನೋಡೋ ಏನಾಗ್ತದೆ ಅಂತ ಹೇಳಿಕೊಂಡು ನಾವು ಎಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಪಕ್ಷದ ಒಂದು ಈಗ ನೀವು ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರ ಬದಲಾವಣೆಗೆ ಪಟ್ಟಿ ಹಿಡಿತಾ ಇದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ಖಂಡಿತ. ಯಾಕೆಂದರೆ ನಮಗೆ ಇದು ಬದಲಾವಣೆ ಯಾರಾದರೆ ಈಗ ಕಮಿಷನರ್ ವರ್ಗಾವಣೆ, SP ವರ್ಗಾವಣೆ, ಯಾರು ಬರೋವರು ಹೇಗೆ ಅಂತ ಆಗಬೇಕಲ್ಲ. ಯಾರು ಬಂದ ಮೇಲೆ ಇದನ್ನು ಕಡಿವಾಣ ಹಾಕುವಂಥ ಶಕ್ತಿ ತಾಕತ್ತಿರಬೇಕು ಯಾರಿಗೆ. ನಾಯಕರ ಬದಲಾವಣೆಗೆ ಪಟ್ಟಿ ಎಲ್ಲ ಯಾಕೆ ಪಟ್ಟಿ ಇಟ್ಟರೆ ಕೂಡ ಒಳ್ಳೆಯವರನ್ನು ಮಾಡಿ. ಯಾಕೆಂದರೆ ನಮಗೆ ಹೆಲ್ಪ್ ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ. ನಾನು KPCC ಪ್ರಧಾನ ಕಾರ್ಯದರ್ಶಿ. ನನ್ನ ರಾಜೀನಾಮೆಯನ್ನು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೊಡಬೇಕು. ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿಗೆ ನಾನು ರಾಜೀನಾಮೆ ಕೊಡ್ತೀನಿ, ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ರಾಜೀನಾಮೆಯಿಂದ ಬದಲಾವಣೆ ಏನಾಗ್ತದೆ ಅಂತ ಹೇಳುವಂಥದ್ದು ನಾವೀಗ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಇಲ್ಲಿ ಆಗುವಂಥ ಅನಾಹುತಗಳಿಗೆ, ಅನ್ಯಾಯಗಳಿಗೆ ನಾವು ನಮ್ಮ ಸಮಾಧಾನ ಅದು ನಮಗಾದರೂ ಆಗಬೇಕಲ್ಲ. ಅದಕ್ಕೆ ನಾವು ರಾಜೀನಾಮೆ ಕೊಡುವಂಥ ವಿಚಾರ ಕ್ರಮ ಕೊಟ್ಟಿದ್ದೇವೆ. ನಾವು ನಿನ್ನೆ ಇದರ ಬಗ್ಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುವಂಥದ್ದು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳುವಂಥ ವಿಚಾರಕ್ಕೆ ನಾನೀಗ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾವು ಈಗ ಕೂಡ ಇಲ್ಲಿ ಸಭೆ ಪ್ರಾರಂಭ ಆಗೋ ಮೊದಲು, ನಾನು ಅಲ್ಲಿ ಹೇಳ್ತಾ ಇಲ್ಲ, ಅದನ್ನು ಸಭೆಯಲ್ಲಿ ನಾನು ಹೇಳ್ತಾ ಇಲ್ಲ, ಜಮೀರ್ ಅಹಮದ್ ನನಗೆ ಫೋನ್ ಮಾಡಿದ್ರು ಈಗ ಸಭೆ ಪ್ರಾರಂಭ ಮೊದಲು. ಅವರು ಬೇರೆ ಬೇರೆ ವಿಚಾರ ಪ್ರಸ್ತಾಪ, ಅದು ನಾನು ಮಾಧ್ಯಮದ ಮುಖಾಂತರ ಈಗ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ನಮಗೆ ಯಾರನ್ನು ಬದಲಾವಣೆ ಮಾಡಬೇಕು, ಏನು ಇಡಬೇಕಂತ ನಾವು ನಮ್ಮ ಬೇಡಿಕೆ ನೀಡಬಹುದು. ಅದರ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಶಾಸಕ ಭರತ್ ಶೆಟ್ಟರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಭರತ್ ಶೆಟ್ರೆ. ರಿಯಾಜ್ ಕಡಂಬು SDPIನಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಮಂಗಳೂರಿನಿಂದ. ರಿಯಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನೀಲ್ VHP ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸುನೀಲ್ ಅವರೇ ನಮಸ್ಕಾರ. ತಮಗೂ ಕೂಡ. ಭರತ್ ಶೆಟ್ಟರ್ನೇ ಮೊದಲ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಭರತ್ ಶೆಟ್ರೆ, ನಿಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ, BJP ಮತ್ತು ಸಂಘ ಪರಿವಾರದ ಸಂಘಟನೆಗಳಿಂದ ಈ ಹಿಂಸೆ ಆಗ್ತಾ ಇದೆ. ಮುಸ್ಲಿಮರು ಏನು ಮಾಡಿದ್ರು ಕೊಲೆ ಆಗ್ತಿದ್ದಾರೆ, ಅಮಾಯಕರ ಕೊಲೆಗಳಾಗ್ತಾ ಇದೆ. ಕೊಲೆ ಆಗೋದು ತಪ್ಪು, ಯಾರದೇ ಕೊಲೆ ಆಗಲಿ. ಆದರೆ ಇವರ ಬೈಟಿದು ದಾಟಿಯನ್ನು ನೋಡಿ. ಮುಸ್ಲಿಮರು ಮಾತ್ರ ಕೊಲೆಯಾಗಿದ್ದ, ಹಿಂದೂಗಳು ಸಹ ಕೊಲೆಯಾಗಿದೆ. ನೀವು ಯಾಕೆ ಒಂದೇ ತಕಡಿಯಲ್ಲಿ ಇಬ್ಬರನ್ನು ಇಟ್ಟು ತುಗ್ಲಿಕ್ಕಾಗ್ತಾ ಇಲ್ಲ? ನೀವು ಯಾಕೆ ಈ ರೀತಿಯ ತುಷ್ಟೀಕರಣ ಮಾಡ್ತಿದ್ರಿ, ಭೇದ ಭಾವ ಮಾಡ್ತಿದ್ರಿ? ಅದೇ ಕಾರಣ. ನಿಮ್ಮ ಸ್ಟೇಟ್ಮೆಂಟಲ್ಲೇ ಹೇಳ್ತೇವೆ, ಮುಸ್ಲಿಮರು ಏನು ಹೇಳಿದ್ರು ತಪ್ಪು, ಹಿಂದೂಗಳು ಏನು ಹೇಳಿದ್ರು ತಪ್ಪೇ ಇದೆ. ಇವರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕೈ ಬಿಟ್ಟೋಗಿದೆ. ಇವರಿಗೆ ಯಾವುದೂ ಕಂಟ್ರೋಲ್ ಇಲ್ಲ. ತುಷ್ಟೀಕರಣ ನೀತಿ. ಇವತ್ತಿನ ಚರ್ಚೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಬಂದಿದೆ. ಪ್ಯಾನಲಿಸ್ಟ್ಗಳನ್ನು ಕಳಿಸೋದಿಲ್ಲ, ನಾವು ವಕ್ತಾರನ್ನು ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ ವೀಕ್ಷಕರ ಅವಗಾಹನೆಗೆ. ಎಸ್ ಭರತ್ ಶೆಟ್ರೆ, ಈಗ ಇದೆಲ್ಲ ಕಾರಣ. ಈಗ ಕೊಲೆ ಯಾವುದಕ್ಕೂ ಉತ್ತರ ಅಲ್ಲ. ಕೊಲೆ ಆಗಲಿಕ್ಕೆ ಒಂದು ಬೇಸಿಕ್ ಒಂದು ವಿಷಯ ಇರ್ತದೆ. ವಾಟ್ ಇಸ್ ದ ಅಂಡರ್ಲೈಯಿಂಗ್ ಇಶ್ಯೂ? ಈ ಅಂಡರ್ಲೈಯಿಂಗ್ ಇಶ್ಯೂ ಏನು? ಅಂಡರ್ಲೈಯಿಂಗ್ ಇಶ್ಯೂವನ್ನು ಇವರು ಹ್ಯಾಂಡಲ್ ಮಾಡ್ತಾ ಇಲ್ಲ. ಅಂಡರ್ಲೈಯಿಂಗ್ ಇಶ್ಯೂ ಅಲ್ಲಿ ನಿಮಗೆ ಇದರಲ್ಲಿ ಕ್ಯಾಟಲ್ ಸ್ಮಗ್ಲಿಂಗ್ ಇದೆ, ಲವ್ ಜಿಹಾದ್ ಇದೆ, ಸ್ಯಾಂಡ್ ಸ್ಮಗ್ಲಿಂಗ್ ಇದೆ, ಗ್ಯಾಂಬ್ಲಿಂಗ್ ಇದೆ, ಎಲ್ಲ ರೀತಿಯ ನಂಬರ್ 2 ಬಿಸ್ನೆಸ್ಗಳು, ಡ್ರಗ್ಸ್ ಇದೆ. ಅದನ್ನು ಬರೀ ಮುಸ್ಲಿಮರು ಅಷ್ಟೇ ಮಾಡ್ತಿದ್ದಾರೆ. ಮುಸ್ಲಿಮರ ವಿಷಯ ಹೇಳಲೇ ಇಲ್ಲ ನಾನು ಗೌರ್ಮೆಂಟ್ ವಿಷಯ ಮಾತಾಡ್ತಾ ಇದ್ದೇನೆ. ಇದು ಮುಸ್ಲಿಮರ ವಿಷಯನೇ ಅಲ್ಲ. ಇದು ಗೌರ್ಮೆಂಟು ಈ ಅಂಡರ್ಲೈಯಿಂಗ್ ಇಶ್ಯೂವನ್ನು ಹ್ಯಾಂಡಲ್ ಮಾಡೋದಿದ್ರೆ ಇವರಿಗೆ ಈ ಕೊಲೆ 2 ಕಡೆ ಆಗಿದೆ. ಕೊಲೆ ತಪ್ಪಂತ ಹೇಳ್ತಾ ಇದ್ದೇನೆ ನಾನು. ಕೊಲೆಯನ್ನು ನಾವು ಸಮರ್ಥನೆ ಮಾಡ್ತಾ ಇಲ್ಲ ಯಾರದ್ದು ಸಹ. ಕೊಲೆ ಹಿಂದಿರುವಂಥ ಅಂಡರ್ಲೈಯಿಂಗ್ ಫ್ಯಾಕ್ಟ್ರನ್ನು ನಾವು ಅಡ್ರೆಸ್ ಮಾಡೋದಿದ್ರೆ ಈ ಸಮಸ್ಯೆ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಮುಸ್ಲಿಮರು ಅವರು ಸರಿ, ಹಿಂದೂಗಳು ಇವರು ಸರಿ, ಮತ್ತೊಬ್ಬರು ಸರಿ ಅನ್ನೋದು ಬೇರೆ. ಗೌರ್ಮೆಂಟ್ ಇದು ಕೆಲಸ ಏನು? ಗೌರ್ಮೆಂಟರು ನ್ಯಾಯಯುತವಾಗಿ ಒಂದೇ ತಕಡಿಯಲ್ಲಿ ಯಾವುದೇ ತುಷ್ಟೀಕರಣ ನೀತಿ ಇಲ್ಲದೆ ಅವ್ರು ನಡೆದುಕೊಳ್ತಾ ಇದ್ದಾರಾ? ದಿನೇಶ್ ಗುಂಡೂರಾವ್ ಸ್ಟೇಟ್ಮೆಂಟಲ್ಲೇ ಗೊತ್ತಾಗ ಮುಸ್ಲಿಮರು ಏನು ಹೇಳಿದ್ರು ತಪ್ಪಂತ. ಯಾರು ಹೇಳ್ತಾರೆ? ಮುಸ್ಲಿಮ್ ಯಾರು ಹೇಳ್ತಾರೆ ಅವ್ರು ಹೇಳಿದ ತಪ್ಪಂತ? ಅವ್ರು ಹೇಳಿದ್ರಲ್ಲೂ ಸರಿ ಇರ್ತದೆ, ಮತ್ತೊಬ್ರು ಹೇಳಿದ್ರಲ್ಲೂ, ಹಿಂದೂಗಳು ಹೇಳಿದ್ರಲ್ಲೂ ಸರಿ ಇರ್ತದೆ. ಗುಂಡ್ರವ್ರು ಅದನ್ನು ಹೆಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಅವ್ರ ಕುತ್ತಿಗೆಗೆ ಬಂದಿದೆ. ಎಲ್ಲೋ ಒಂದು ಕಡೆ ನಾನು ಮುಸ್ಲಿಮರ ಪರ ನಿಲ್ತಾ ಇದ್ದೇನೆ ಅಂತ ತೋರಿಸ್ಕೊಳ್ಳಿಕ್ಕಾಗಿ ಅವ್ರು ಈ ಡೈಲಾಗನ್ನು, ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.